ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದಲ್ಲಿ ಹಾಲು ಉತ್ಪಾದಕರಿಗೆ ಡೈರಿ ಸಿಬ್ಬಂದಿಯಿಂದ ಮೋಸವಾಗಿದೆ. ಡೈರಿಗೆ ಹಾಕುವ ಹಾಲಿನ ತೂಕದಲ್ಲಿ ವ್ಯತ್ಯಾಸವನ್ನ ಮಾಡಿ ವಂಚನೆಯನ್ನ ಮಾಡಲಾಗಿದೆ. ನಾಗಮಂಗಲ ತಾಲೂಕಿನ ಮಲ್ಲೇಗೌಡನಹಳ್ಳಿ ಗ್ರಾಮದಲ್ಲಿ ಈ ದೋಖಾ ನಡೆದಿದೆ. ರೈತ ಸುರೇಶ ಎಂಬಾತ ಹಾಲು ಹಾಕುವ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. 54 ಲೀಟರ್ ಹಾಲಿನ ಬದಲು 47 ಲೀಟರ್ ಹಾಲು ಅಂತ ಹೇಳಿ ನಮೂದನ್ನ ಮಾಡಲಾಗಿದೆ. ಈ ಡೈರಿ ಸಿಬ್ಬಂದಿಯ ಕಳ್ಳಾಟ ಬಯಲಾಗ್ತಾ ಇದ್ದಂತೆ ಉತ್ಪಾದಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ಹಾಲಿನ ಗುಣಮಟ್ಟ ಸರಿಯಿಲ್ಲ ಅಂತ ಹೇಳಿ ಸಿಬ್ಬಂದಿ ಸಬೂಬನ್ನ ಕೊಡ್ತಾರಂತೆ. ಹಾಲಿನ ಡೈರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ಯವಹಾರದ ತನಿಖೆಗೆ ಹಾಲು ಉತ್ಪಾದಕರ ರೈತರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಕಷ್ಟಪಟ್ಟು ದನಕರಿಗಳಿಗೆ ಮೇವು ಹಾಕಿ ಬಿಸಿಲು ಗಾಳಿ ಮಳೆ ಅಂದೆ ಅವನ್ನ ಮೇಯಿಸ್ಕೊಂಡು ಬಂದು ಹಾಲು ಕರೆದು ಹಾಲು ಹಾಕೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ಒಬ್ಬೊಬ್ಬ ರೈತನಿಗೆ ಗೊತ್ತಿರುತ್ತೆ. ಅದ್ರ ಬೆವರು ಸುರಿಸಿ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ ಹೇಳಿ ಹಾಲಿನ ಡೈರಿಯಲ್ಲಿ ಈ ರೀತಿಯಾಗಿ ಯಾಮಾರಿಸ್ತಾ ಇದ್ದಾರೆ ಅಂತಂದ್ರೆ ಇದು ನಿನ್ನೆ ಮೊನ್ನೆ ನಡೆದಿರುವಂತಹ ಘಟನೆ ಅಂತೂ ಅಲ್ವೇ ಇಲ್ಲ. ಬಹಳ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಎಲ್ಲಿವರೆಗೂ ಕೂಡ ರೈತರು ಈ ರೀತಿಯಾಗಿ ಸಹಿಸ್ಕೊಂಡು ಬರೋದಕ್ಕೆ ಸಾಧ್ಯ? ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ 54 ಲೀಟರ್ ಹಾಲೆಲ್ಲಿ 47 ಲೀಟರ್ ಹಾಲೆಲ್ಲಿ ಅಂತ ನಾನು ಇನ್ನೂ ಹೆಚ್ಚಾಗಿ ಹಾಲು ಬರಬೇಕು ಅಂತಂದ್ರೆ ಹಾಲು ಹೆಚ್ಚಾಗಿ ಬರಬೇಕು ಅಂದಾಗ ತಾಲೂಕು ವಣಕೆರೆ ಹೋಬಳಿ ಮಲ್ಲೇಗೌಡನಹಳ್ಳಿ ಗ್ರಾಮ ಹಾಲು ಉತ್ಪಾದಕ ಸಹಕಾರ ಸಂಘ ಇಲ್ಲಿಗೆ ಕೆಬ್ಬೆಕೊಪ್ಪಲು ಮತ್ತು ಕೌಡಳ್ಳಿ ಗ್ರಾಮ ಸೇರ್ಪಡೆಯಾಗುತ್ತೆ. ಇಲ್ಲಿ ಪ್ರತಿನಿತ್ಯ ರೈತರು ಹಾಲು ತಂದಾಕ್ತಾರೆ. ಇಲ್ಲಿ ಆಗಿರೋದೇನು ಅಂದ್ರೆ ಇಲ್ಲಿ ಒಂದು SSPನಿ ಕಾರ್ಡ್ ಮಾಡಿಸ್ಕೊಳಕಾಯ್ತಲ್ಲ ರೈತರುಗಳು. ಹಾಲು ಹಾಕುವಂತವ್ರಿಗೂ ಇನ್ನ SSPನಿ ಕಾರ್ಡ್ಗಳು ಕೊಟ್ಟಿಲ್ಲ. ಇಲ್ಲಿ ಹಗರಣ ಏನ್ ಬಂದಿರೋದು ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮೂರಿನ ಸುರೇಶ್ KM ಅನ್ನೋ ವ್ಯಕ್ತಿ ಮಲ್ಲೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆಯುತ್ತಿರುವ ದುರುಪಯೋಗವನ್ನು ಕಣ್ಣಾರೆ ಕಂಡು ಸಹ ಇಲ್ಲಿರ್ತಕ್ಕಂಥ ಇಒಗಳು ಡೈರಿ ಕಾರ್ಯದರ್ಶಿಗಳು ಮತ್ತು ಡೈರಿ ಡೈರೆಕ್ಟರ್ಗಳು ಸಹ ಸುಮ್ಮನಿರುತ್ತಾರೆ. ಡೈರಿಗೆ ಹಾಲು ಹಾಕಕ್ಕೆ ಸುಮಾರು ಒಟ್ಟು 6 ಹಳ್ಳಿಗಳಿಗೆ ಸರಿಯಾಗಿ ಒಂದು ಸಹಕಾರ ಸಂಘ ಇದ್ದು ಡೈರಿ ಸಹಕಾರ ಸಂಘ ಇದ್ದು ಇಲ್ಲಿಗೆ